ಒಬ್ಬರಿಂದ ಏನಾಗುತ್ತೆ ಅಂತ ಅನ್ಬೇಡಿ, ಒಬ್ಬೊಬ್ರು ಕೂಡ ಇಂಪಾರ್ಟೆಂಟ್. ಬಹಳ ಹಿಂದಕ್ಕೆ ಅಕ್ಬರು ತನ್ನ ಮಗನ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ಬೇಕಾಗಿತ್ತು. ಅವನು ಒಂದ್ 16ಕ್ಕೋ 17ಕ್ಕೋ 18ಕ್ಕೋ ಬಂದಿದ್ದ. ಹಾಗೆ ಒಂದು ಯುವರಾಜ ಪಟ್ಟಾಭಿಷೇಕ ಅಂತ ಮಾಡ್ಬೇಕಾಗಿತ್ತು. ಅದಕ್ಕೆ ಒಂದು ಡಂಗುರ, ಸನ್ಮಾನ್ಯ ಪ್ರಜೆಗಳೇ, ನಿಮ್ಗೆ ಯುವರಾಜರು ಬರ್ತಾ ಇದ್ದಾರೆ. ಈ ಅಮಾವಾಸ್ಯೆ ರಾತ್ರಿ ನಿಮ್ ಮನೆಗಳಿಂದೆಲ್ಲ ಒಂದೊಂದು ಲೋಟ ಹಾಲು ತಗೊಂಬಂದು ಕೊಡಿ ಅರಮನೆಗೆ. ಗೊತ್ತಾಯ್ತಲ್ಲ? ನಾವು ಮಾರನೇ ದಿವಸ ಅದಕ್ಕೆ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಬಾದಾಮಿ ಎಲ್ಲ ಸೇರಿಸಿ ಒಳ್ಳೆ ಶಾವಿಗೆ ತರಿಸಿ ಮಾಡಿಸಿ ಪಾಯಸ ಮಾಡಿಸಿ ನಿಮ್ ಮನೆಗೆಲ್ಲ 2 ಲೋಟ ಹಂಚ್ತೀವಿ ಅಂತ ಡಂಗುರ ಓಡಿಸಿದ್ರು. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳಬೇಕು ಈ ಪರೀಕ್ಷೆಗೆ ಎಂದ್ರು. ಯಾವ ಪರೀಕ್ಷೆಗೆ? ಪಾಲ್ಕೊಡೋ ಪರೀಕ್ಷೆಗೆ. ಮತ್ತೆ ಇದರಲ್ಲಿ ಯಾರು ಪಾಲ್ಗೊಳ್ಳಲ್ವೋ ಅವ್ರಿಗೆ ತಲೆದಂಡ ಅಂತಂದ್ರು. ಏನ್ ದೊಡ್ಡ ಕ್ಯೂ ರೆಡಿ ಆಗ್ಬಿಡ್ತು ಅರಮನೆ ತರದ ಮೈದಾನದಲ್ಲಿ. ಅರಮನೆ ಮೈದಾನದಲ್ಲಿ ದೊಡ್ಡದೊಂದು ಪೀಪ ಇಡಿಸ್ಬಿಟ್ರು ಅಷ್ಟ ಎತ್ತರದಲ್ಲಿ. ಅದಕ್ಕೆ ಅಲ್ಲಿ ಮೇಲ್ಗೋಗಿ ಹತ್ಬೇಕಲ್ಲ, ಅದಕ್ಕೆ ಈ ಕಡೆಯಿಂದ ಒಂದು ಏಣಿ ಮಾಡಿಸಿದ್ರು. ಅಲ್ಲಿ ಹೋಗೋದು, ಹಾಲು ಹಾಕೋದು, ಆ ಕಡೆಯಿಂದ ಏಣಿಯಿಂದ ಇಳಿದೋಗೋದು. ಸರಿ, ಎಲ್ಲ ಶುರು ಆಯ್ತು. ಅದನ್ನ ಬೇಗಂಗಳ ಅಂತಃಪುರದ ಕಡೆ ಸೈಡ್ಗೆ ಇಡಿಸಿದ್ರು. ಯಾಕೆಂದ್ರೆ ಅವ್ರು ಅಲ್ಲಿಂದನೇ ಹಾಕ್ಬಿಡ್ಲಿ. ಗೊತ್ತಾಯ್ತಲ್ಲ? ಅದೆಲ್ಲ ಮಾಡಿಸಿ ಇಡಿಸಿದ್ರು. ಸರಿ, ಸಾಯಂಕಾಲ ಆಗೋದೇ ಕಾಯ್ಕೊಂಡಿದ್ರು. ಕತ್ಲಾಗ್ಬೇಕಲ್ಲ, ಕತ್ಲಾಯ್ತು. ಆಗಿದ ತಕ್ಷಣ ಶುರು ಹಚ್ಚಿದ್ರು ಒಬ್ಬೊಬ್ರಾಗಿ. ಬೇಗಂಗಳು ಹಾಕಿದ್ರು, ಅದಾದ್ಮೇಲೆ ಮಹಾಮಂತ್ರಿಗಳೆಲ್ಲ ಹಾಕಿದ್ರು, ಇನ್ನೊಬ್ರು ಹಾಕಿದ್ರು, ಮತ್ತೊಬ್ರು ಹಾಕಿದ್ರು, ರಾಜದ ಭಟ್ರು ಹಾಕಿದ್ರು, ಮತ್ತೊಬ್ರು ಸೇನಾಧಿಪತಿಗಳು, ಕೊನೆ ಪ್ರಜೆಯವ್ರಿಗೂ ಎಲ್ಲಾರು ಹಾಕಿದ್ರು. ಮಾರನೇ ದಿನ ಬೆಳಗ್ಗೆ ಪಾಯಸ ಮಾಡ್ಬೇಕು ಅಂತ ಅಡುಗೆ ಮನೆಯವರೆಲ್ಲ ನೋಡ್ತಾರೆ, ಬರೇ ನೀರು, ಬರೇ ನೀರು. ಮಂತ್ರಿನ ಕರ್ಸಿದ್ರು, ಎಲ್ಲಿ ಏನಾರು ಕರೆಕ್ಟ್ ಆಗಿ ಡಂಗುರ ಹೊಡಿಸಿದನ್ನ ಏನಾಗಿದೆ ನೋಡೋಣ ಅಂತ. ಹಾಲು ಹಾಕ್ಬೇಕು ಅಂತಿದ್ದೆ, ಬರೇ ನೀರಿದೆಯಲ್ಲ, ಇದೇನಿದು ಅನ್ಯಾಯ, ಇದ್ರಲ್ಲಿ ಏನೋ ಮೋಸ ಆಗಿದೆ, ಇದಕ್ಕೆಲ್ಲ ಉತ್ತರ ಹೇಳ್ಬೇಕು ಅಂದ್ರೆ ಆ ಬೀರ್ಬಲ್ಲೆ ಕರೆಕ್ಟ್ ನೆಲೆದ ನೋಡ್ಕಿ ಅಂತ. ಆವಾಗ ಒಬ್ಬ ಮೆಲ್ಲಗಂದ, ಸಾರ್ ಬೀರ್ಬಲ್ ನೆನ್ನೆಯಿಂದ ಕಾಣ್ತಾ ಇಲ್ವಾ? ಹಂಗಾರ ಅವಂದೇ ಏನೋ ಕಿತಾಪತಿ ಇದ್ರೆ ಇದೆಲ್ಲ ಹುಡ್ಕೊಂಬನ್ನಿ. ಹೋದ್ರು, ಹುಡ್ಕುದ್ರು, ಒಂದ್ ಮನೆಲ್ಲ ಬಚ್ಚಿಟ್ಕೊಂಡಿದ್ದ. ಕರ್ಕೊಂಬಂದ್ರು, ಹಾಕ್ಬಿಟ್ಟು ಎಲ್ಲ ಕೇಳಿದ್ರು, ಏ ಬೀರ್ಬಲ್ ಏನಾಗಿದೆ? ಅವನ್ ನೇರವಾಗಿ ಕೇಳ್ದ. ಎಲ್ಲ ಪಬ್ಲಿಕ್ ಮುಂದೆ ಅವಮಾನನ, ಪ್ರೈವೇಟ್ ಅವಮಾನನ ನೋಡ್ದ ರಾಜ. ಯಾಕೆ ಸುಮ್ನೆ ರಿಸ್ಕು? ಸರಿ ಬಾ ಒಳಗಡೆಗೆ ಕರೆದ್ರು. ಆಗ ಒಂದ್ ಪ್ರಶ್ನೆ ಕೇಳ್ದ, ರಾಜ್ರೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ನಿಮ್ ಮಗಂದು ಯುವರಾಜ್ ಪಟ್ಟಾಭಿಷೇಕ, ನಾನ್ ಯಾಕೆ ಹಾಲು ಹಾಕ್ತೀನಿ? ಮೂಲಭೂತವಾದ ಡೌಟ್. ಸರಿ ಆಯ್ತು, ಅದಕ್ಕೇನೋ ಹೇಳಿದ್ರು, ಆಯ್ತು ಇರ್ಲಿ ಪರವಾಗಿಲ್ಲ ನೋಡಪ್ಪ ಅಂತ. ಮತ್ ಯಾಕೆ ಹಾಕ್ಲಿಲ್ಲ? ಎಲ್ಲ ನೀರ್ ಹಾಕಿದಾರಲ್ಲ. ಅದಕ್ಕೆ ಅವನ್ ಹೇಳ್ದ, ನಿಮ್ಮ ಮಹಾಪ್ರಜೆಗಳು ಎಂತ ಒಳ್ಳೆಯವರು ಅಂದ್ರೆ ಊರವರೆಲ್ಲ ಹಾಲು ಹಾಕ್ತಾರೆ, ನನ್ನಪ್ಪ ನೀರ್ ಹಾಕಿದ್ರೆ ಹೆಂಗ್ ಗೊತ್ತಾಗತ್ತೆ ಅಂತ ಹಾಕ. ಹೌದಾ ಅಂತಾಯ್ತು.